ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳಿ. ಅದು ನಾನು ಗೆಳೆಯ ಏನೇನೋ ಮಾತಾಡ್ತಾ ಇರ್ತೀವಿ. ಪಾಪ ಅವನೇನು ಮಾತಾಡಲ್ಲ, ನಾನೇ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಅವನ್ನ ಸಿಕ್ಕಾಪಟ್ಟೆ ಗೋಳೈಕೋತೀನಿ, ಅಯ್ಯೋ ಅನ್ನಿಸ್ಕೋತೀನಿ. ಏನಪ್ಪ ನನ್ನ ಗಂಡನಿಗೆ ಇಷ್ಟೊಂದು ಗೋಳೈಕೋತಾನೆ ಅಂತ. ದಯವಿಟ್ಟು ಕೋಪ ಮಾಡ್ಕೋಬೇಡಿ, ಸಾರಿ. ಅದಕ್ಕೆ ನಾನು ಕಾಮಿಡಿ ಮಾಡ್ತಾ ಇದ್ದೀನ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ. ನೀವೇನು ವರಿ ಮಾಡ್ಕೋಬೇಡಿ. ನೀವ್ ಹೇಗಿದ್ದೀರಾ ಹಾಗೇ ರೀ. ನೀವ್ ಹೀಗಿದ್ರೇನೆ ಚಂದ. ಥ್ಯಾಂಕ್ ಯು. ಅದಕ್ಕೆ ಅಂದ್ರೆ ನಾನು ಅವನ ಜೊತೆ ಹೇಗಾದ್ರೂ ಇರ್ಬೋದಾ? ತಲೆಹರಟೆ ಮಾಡ್ಬೋದಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅವರೇ ನನ್ನಿಂದ ನಿಮಗ್ ಫ್ರೆಂಡ್ ಆಗಿಲ್ಲ. ನಾನು ಅವ್ರ ಲೈಫಲ್ಲಿ ಬರೋಕ್ ಮುಂಚೆ ನೀವು ಅವ್ರ ಲೈಫಲ್ಲಿ ಇದ್ರಿ. ಅವ್ರು ನಿಮಗ್ ಫ್ರೆಂಡ್ ಫಸ್ಟು, ನನಗೆ ಹಸ್ಬೆಂಡ್ ಆಮೇಲೆ. ಅವ್ರ ಲೈಫಲ್ಲಿ ಎಲ್ಲ ಹೇಗಿದೆ ನಾನು ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನಾದ್ರೂ ಬದಲಾಯಿಸ್ತೀನಿ ಅಂದ್ರೆ ಅದು ತಪ್ಪಾಗೋಗುತ್ತೆ. ಆ ರೈಟ್ಸು ನನಗಿಲ್ಲ. ಏನತ್ಗೆ ನೀವು ಹಾಲ್ಗೆ ಹಾಕಿದ್ರೆ ಹಾಲು ಹಾಕ್ತೀರಾ, ನೀರ್ಗೆ ಹಾಕಿದ್ರೆ ನೀರು ಹಾಕ್ತೀರಾ. ಯಾವ್ದ್ರ ಬಗ್ಗೆನೂ ಕಂಪ್ಲೇಂಟ್ ಇಲ್ವಲ್ಲ. ಈ ಥರ ಇರೋದು ನಿಜವಾಗ್ಲೂ ಸಾಧ್ಯನಾ? ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನಾನು ಒಂಥರ ಮುಜುಗರ ಆಗುತ್ತೆ. ಅದಕ್ಕೆ ಒಂದು ವಿಷಯ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಗಮನಿಸಿದ್ದೀನಿ. ನಮ್ಮ ಡುಮ್ಮ ಸರ್ ಬಿಹೇವಿಯರು ಈ ನಡುವೆ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನನಗೆ ಅವನಿಗೆ ಮಧ್ಯದಲ್ಲಿ ಯಾವ ಸೀಕ್ರೆಟು ಇಲ್ಲ, ಎಲ್ಲ ವಿಷಯನೂ ಗೊತ್ತು. ಈಗ ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಲ್ ವಿಷಯಗಳ ಬಗ್ಗೆ ಬಿಟ್ಟು ಅವನು ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಜೀವನದ ಬಗ್ಗೆ ಅಪ್ಪಿ ತಪ್ಪಿ ಒಂದು ಪದನೂ ಶೇರ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಕೆದ್ಕಿ ಕೇಳ್ತಾ ಇರ್ತೀನಿ, ಕಾಡಿಸಿ ಪೀಡಿಸಿ ಕೇಳ್ತಾ ಇರ್ತೀನಿ. ಒಳಗನೆ ನಾಚ್ಕೊಂಡು ಮೇಲಿನ ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಗದರ್ಬಿಟ್ಟು ಡ್ರಾಮಾ ಮಾಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಈ ತರ ಸರ್ಕಸ್ ಎಲ್ಲ ಯಾವಾಗ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಾಗ. ಅವನೇನು ಹೇಳ್ಕೊಳ್ಳೋದೇ ಬೇಕಾಗಿಲ್ಲ, ಆ ಪ್ರೀತಿನೇ ಎಲ್ಲ ಹೇಳ್ಬಿಡುತ್ತೆ ಅಲ್ವಾ? ಅದ್ಗೆ ನನ್ನ ಗೆಳೆಯ ಇವಾಗ ಹೇಗಿದ್ದಾನೋ ಜೀವನ ಪರ್ಯಂತ ಇದೇ ತರ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಈ ನಡುವೆ ಅವನಿಗೆ ಫೋನ್ ಕಾಲ್ಸ್ ಮಾಡದೆ ಬಿಟ್ಬಿಟ್ಟಿದ್ದೀನಿ. ಮಾಡಿದ್ರೆ ಸಾಕು ಗಂಟೆ ಮಾತಾಡ್ತಾನೆ. ರಾತ್ರಿ ಹೊತ್ತು ಕೆಟ್ಟ ಕನ್ಸು ಬಿದ್ದು ಬಿಟ್ರೆ ಮುಗಿದೋಯ್ತು. ಅದ್ರ ಬಗ್ಗೆ ಹೇಳೋವರೆಗೂ ಸಮಾಧಾನ ಇಲ್ಲ ಅವನಿಗೆ. ಹೌದಾ? ಅಯ್ಯೋ, ಅವನ ಅವತಾರ ಒಂದ ಎರಡ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ. ಲೋನಲ್ಲಿ ಇವ್ರಿಗೆ ಗೊತ್ತಿಲ್ಲದ ವಿಷಯ ಹೇಳ್ಬಿಟ್ನಲ್ಲಪ್ಪ ನಾನು. ಅದಕ್ಕೆ ನೋಡಿ, ಏನೋ ಫ್ಲೋನಲ್ಲಿ ಎಲ್ಲ ಹೇಳ್ಬಿಟ್ಟೆ. ಹೋಗ್ತಾ ಅವನ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಈ ವಿಷಯ ನಿಮಗೆ ನಾನು ಹೇಳಿದೆ ಅಂತ ಅವನಿಗೆ ಮಾತ್ರ ಹೇಳಬೇಡಿ. ಲೇ ಬಾರೋ. ಬಂದ ಕಣ. ಅದಕ್ಕೆ ನೆನಪಿದೆ ಅಲ್ವಾ, ನಾನು ಇಲ್ಲಿಗೆ ಬಂದೇ ಇಲ್ಲ, ನಿಮ್ಮ ಹತ್ರ ಮಾತಾಡೇ ಇಲ್ಲ, ಅವನ ಬಗ್ಗೆ ಏನು ಹೇಳೇ ಇಲ್ಲ. ಅವನು ಗೊತ್ತಾಗ್ಬಿಟ್ಟೆ. ಬಂದ ಕಣ. ಅಯ್ಯೋ ಹುಷಾರ್. ನಿಜವಾದ ಸ್ನೇಹಿತರ ಸಂಬಂಧ ಅಂದ್ರೆ ಇದೇ ಅಲ್ವಾ? ಇವರಿಬ್ರು ಗೆಳೆತನಕ್ಕೆ ಯಾವ ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಹೆಂಗಸರು ಇದೊಂದು ಆಟ ಮಾಡ್ಕೊಂಬಿಟ್ಟವ್ರೆ. ತಿಂಗಳಲ್ಲಿ 3 ದಿವಸ ನೀರ್ ಹಾಕೊಂಡಿದೀನಿ ಅಂತ ನಮ್ಮನ್ನ ಯಾಮಾರಿಸಿ ಚೆನ್ನಾಗಿ ಉಂಡು ದಬಾಕೋತಾರೆ. ಅದಕ್ಕೆ ಬೈದು ಮಡಗಿದ್ದೀನಿ. ತಪ್ಪು ಮಾತಾಡ್ತಾ ಇದೆಯಾ ರಾಮಯ್ಯ? ತಪ್ಪು ಮಾತಾಡ್ತಾ ಇದೆಯಾ? ಈ ಟೈಮಲ್ಲಿ ಹೆಂಗಸರಿಗೆ ತುಂಬಾ ರೆಸ್ಟ್ ಬೇಕಾಗುತ್ತೆ. ಮುಟ್ಟು ಅಂದ್ರೆ ಅಷ್ಟು ಸುಲಭ ಅಲ್ಲ ರಾಮಯ್ಯ. ಸುಮ್ಮನೆ ಶಿವಪ್ನೆ, ನೀನೇನು ಒಳ್ಳೆ ಅಸಹ್ಯಗಳ ಮಾತಾಡ್ಕೊಂಡು. ಏನೋ ಅಸಹ್ಯನಾ? ಏನ್ ಬಾಬು ಹಿಂಗ್ ಮಾತಾಡ್ತಾ ಇದೀಯಾ? ನಾವ್ ಎಲ್ಲಿಂದ ಬಂದಿದೀವಿ? ಈ ಜಗತ್ ಸೃಷ್ಟಿ ಆಗಿರೋದು ಎಲ್ಲಿಂದ? ನೀನ್ ಅದನ್ನ ಅಸಹ್ಯ ಅನ್ನೋದು ಒಂದೇ, ಇಡೀ ಸೃಷ್ಟಿನ ಅಸಹ್ಯ ಅನ್ನೋದು ಒಂದೇ. ಹೋಗಿ ಬಿಡ, ಅದ್ರ ಬಗ್ಗೆ ಮಾತಾಡೋದಕ್ಕೂ ವಾಕರಿಕೆ ಬರುತ್ತೆ. ಆಹಾ, ಈ ಮಾತನ್ನ ನಿನ್ ಹೆಂಡತಿ ಹತ್ರನೋ ನಿನ್ ತಾಯಿ ಹತ್ರನೋ ಅಕ್ಕಂಗಿರ ಹತ್ರನೋ ಹೇಳಿದಿದ್ರೆ ಕಪಾಳಕ್ಕೆ ಬಿದ್ದಿರೋದು. ಇಲ್ಲ, ಈ ಗಂಡಸರಿಗೆ ನಮ್ ನೋವು ಅರ್ಥ ಆಗಲ್ಲ ಅಂತ ಪಾಪ ಅವ್ರಿಗವ್ರೆ ನೋವು ತಿಂದಿರೋರು. ನಿಮ್ಗೆಲ್ಲ ಕಪಾಳಕ್ಕೆ ಬಿದ್ದಿದ್ರೆ ಗೊತ್ತಾಗಿರೋದು ಆ ನೋವು ಏನು ಅಂತ. ಸರ್, ನಮ್ ದೇಶದಲ್ಲಿ ಇದ್ರ ಬಗ್ಗೆ ಯಾರು ಸರ್ ಓಪನ್ ಆಗಿ ಮಾತಾಡ್ತಾರೆ? ನೀವು ಮಾತಾಡ್ತಿದ್ದೀರಾ ಅಷ್ಟೇ.
ನಮ್ ದೇಶದ ಬಗ್ಗೆ ತಿಳ್ಕೊಂಡವರು ಯಾರು ಹೀಗ್ ಮಾತಾಡಲ್ಲ ರಾಮಯ್ಯ. ಹೇಗೆ ಅರ್ಥ ಮಾಡಿಸ್ಲಿ? ಹಾ, ಅಸ್ಸಾಂ ರಾಜ್ಯದಲ್ಲಿ ಒಂದು ಮಂದಿರ ಇದೆ, ಕಾಮಾಖ್ಯ ಮಂದಿರ ಅಂತ. ನೀವೆಲ್ಲ ಮುಟ್ಟು ಅಂದ್ರೆ ಅಸಹ್ಯ ಅಂತ ಹೇಳ್ತಾ ಇದೀರ ಅಲ್ವಾ? ಅಲ್ಲಿ ಮುಟ್ಟನ್ನ ಹಬ್ಬದ ತರ ಆಚರಣೆ ಮಾಡ್ತಾರೆ. ಏನಪ್ಪನೆ ಆಚರಣೆಗಳು ಮಾಡ್ತಾರೋ? ಅದೇಂಗಪ್ಪ? ನಾನು ಎಷ್ಟು ಓದ್ಕೊಂಡಿದ್ದೀನೋ ಅಷ್ಟು ಹೇಳ್ತೀನಿ. ಪುರಾಣದ ಪ್ರಕಾರ ಸತೀದೇವಿ ಬೆಂಕಿಗೆ ಆಹುತಿಯಾದಾಗ ಶಿವ ತನ್ನ ಪತ್ನಿಯ ದೇಹವನ್ನ ಹಿಡ್ಕೊಂಡು ರೌದ್ರ ರೂಪ ತಾಳ್ತಾನೆ. ಆಗ ಮಹಾವಿಷ್ಣು ಎಲ್ಲಿ ಸೃಷ್ಟಿ ವಿನಾಶ ಆಗ್ಬಿಡುತ್ತೋ ಅಂತ ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಸತೀದೇವಿಯ ದೇಹವನ್ನ ತುಂಡುಗಳಾಗಿ ಮಾಡ್ತಾನೆ. ಆ ತುಂಡುಗಳು ಭೂಮಿಯ ಮೇಲೆ ಬೀಳುತ್ತೆ. ಹಾಗೆ ಬಿದ್ದ ತುಂಡುಗಳೇ ಈಗ 18 ಶಕ್ತಿಪೀಠಗಳಾಗಿರೋದು. ಸತೀದೇವಿಯ ದೇಹದಿಂದ ಬಿದ್ದ ಕೂದಲು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಿಯಾಗಿ ನಮ್ಮನ್ನ ಸಲಹುತ್ತಾ ಇದ್ದಾಳೆ. ಅದನ್ನ ಕ್ರೌಂಚ ಪೀಠ ಅಂತ ಕರೀತಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ 18 ಶಕ್ತಿಪೀಠಗಳು ಇದೆ. ಅದರಲ್ಲಿ ಯೋನಿ ಬಿದ್ದ ಜಾಗವೇ ಕಾಮಾಖ್ಯ ಮಂದಿರ. ಅಲ್ಲಿ ಯೋನಿ ಆಕಾರದ ಒಂದು ಬಂಡೆ ಇದೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಆ ತಾಯಿ ಮುಟ್ಟಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಇದಿಷ್ಟೇ ಅಲ್ಲ, ಆ ಟೈಮಲ್ಲಿ ಅಲ್ಲಿ ಹರಿಯೋ ಬ್ರಹ್ಮಪುತ್ರ ನದಿಯ ಬಣ್ಣ ಕೆಂಪಾಗಿರುತ್ತೆ. ಮುಟ್ಟಾದ್ರೆ ಹೆಣ್ಮಕ್ಳು ಪೂಜೆನೇ ಮಾಡಲ್ಲ ಅಂತಿರಲ್ಲ, ಕಾಮಾಖ್ಯ ಮಂದಿರದಲ್ಲಿ ಮುಟ್ಟನ್ನ ಸಂಭ್ರಮಿಸ್ತಾರೆ. ಮೊದಲು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರ ಇವುಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಿ. ಅಲ್ಲ, ಆ ಟೈಮಲ್ಲಿ ಹೆಂಗಸರು ಅನುಭವಿಸೋ ನೋವು ಮುಂದೆ ಗಂಡಸರು ಅನುಭವಿಸೋ ನೋವು ಏನೇನೂ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ನನ್ನ ಗಂಡ ಬಂದೇ ಬರ್ತಾರೆ ಅಂತ ಎಲ್ಲರ ಮುಂದೆ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೀನಿ. ಆದರೆ ಯಾಕೋ ಭಯ ಆಗ್ತಿದೆಯಲ್ಲ. ಅವ್ರೇನಾದರೂ ಬರಲಿಲ್ಲ ಅಂದರೆ ಒಂದು ಕೆಲಸ ಮಾಡ್ತೀನಿ, ಎಲ್ಲರ ಹತ್ರ ಹೋಗ್ಬಿಟ್ಟು ಇದೆಲ್ಲ ಸುಮ್ಮನೆ ಹೇಳಿದೆ ಅಂತ ಹೇಳ್ಬಿಡ್ತೀನಿ. ಅವಾಗ ಅವರೆಲ್ಲ ನಕ್ಬಿಟ್ರೆ ತುಂಬ ಕಾನ್ಫಿಡೆನ್ಸಲ್ಲಿ ಅವ್ರು ಬಂದೇ ಬರ್ತಾರೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ. ಅವ್ರು ಬರಲಿಲ್ಲ ಅಂದರೆ ಗೆಲ್ಲಿಲ್ಲ. ಬುದ್ಧಿ ಬೇಡವಾ ನಿನಗೆ? ಅವ್ರೆಲ್ಲರೂ ಈಚೆ ಬರ್ತಾರಾ ಬರಲ್ವಾ ಅಂತ ಡೌಟಲ್ಲಿದ್ದಾಗ ಬಂದೇ ಬರ್ತಾರೆ ಅಂತ ಯಾಕೆ ಕಾನ್ಫಿಡೆನ್ಸಲ್ಲಿ ಹೇಳಬೇಕಿತ್ತು? ಬಂದರೆ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ನನ್ನ ಹಣೆ ಬರದಲ್ಲಿ ಹೇಗಿರುತ್ತೆ ಆ ಥರ ಆಗುತ್ತೆ ಅಂತ ಹೇಳಬೇಕಿತ್ತು. ಆ ಥರ ಹೇಳ್ತಿದ್ರೆ ಇಷ್ಟೆಲ್ಲ ಟೆನ್ಷನ್ ಇರ್ತಿತ್ತಾ ನಿನಗೆ? ಬೆಳಗ್ಗೆ ಎಲ್ಲ ನಂಗೆ ಅಷ್ಟೊಂದು ಟೆನ್ಷನ್ ಆಗ್ತಿರ್ಲಿಲ್ಲ. ಅವ್ರು ಬಂದೇ ಬರ್ತಾರೆ ಅಂತ ಅನಿಸ್ತಿತ್ತು. ಆದರೆ ರಾತ್ರಿ ಆಗ್ತಾ ಆಗ್ತಾ ಯಾಕೋ ನಂಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನನ್ನ ಬರ್ಡೇ ಮುಗಿಯೋಕ್ಕೆ ಇನ್ನೇನು ಕೆಲವೇ ಗಂಟೆಗಳಿದೆ ಅಷ್ಟೆ. ಇವರೆಲ್ಲ ಬೇರೆ ಹೇಳ್ತಾ ಇದ್ರು ಅವ್ರ ಅಂತರ ಅಕ್ಕನ ಜೊತೆ ಇದ್ರೆ ಜಗತ್ತನ್ನೇ ಮರ್ತ್ಬಿಡ್ತಾರೆ ಅಂತ. ದೇವ್ರೆ, ಅವ್ರು ನನ್ನ ಬರ್ತಡೇ ಮರೆತರೂ ಪರವಾಗಿಲ್ಲ, ಆದರೆ ಆ ಪ್ರಾರ್ಥನೆ ಗುಂಗಲ್ಲಿ ಜಗತ್ ಮಾತ್ರ ಮರೆಯೋದು ಮಾಡ್ಬಿಡ ಪ್ಲೀಸ್. ದೇವ್ರೆ, ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಅವ್ರು ಬರಲೇಬೇಕು. ಬಂದೇ ಬರ್ತಾರೆ. ಬರ್ತಾರಲ್ಲ, ಬರಲ್ವಾ? ಹಾರ್ಟ್ ಯಾಕೆ ಜೋರಾಗಿ ಬಡ್ಕೋತಾ ಇದೆ? ಅವ್ರೇನಾದ್ರೂ ಬಂದ್ಬಿಟ್ರಾ? ಹೇಗಿರೆ
ಲೀಲಾ, ಹುಟ್ಟುಹಬ್ಬದ ಶುಭಾಶಯಗಳು. ನೀನೇನೆಲ್ಲ ಅಂದ್ಕೊಂಡಿದ್ಯೋ, ನೀನು ಅಂದ್ಕೊಂಡಿರೋದಕ್ಕಿಂತ ಮುಂಚೆನೇ ಎಲ್ಲ ನೆರವೇರಲಿ. ಐ ವಿಶ್ ಯು ಆಲ್ ಸಕ್ಸಸ್. ಒನ್ಸ್ ಅಗೇನ್ ವಿಶಿಂಗ್ ಯು ಹ್ಯಾಪಿ ಬರ್ಡೇ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಬೆಳಗ್ಗೆ ತಾನೇ ಮಗು ನೋಡ್ಕೊಂಡು ಹೋಗಿದ್ವಿ, ಆದರೂ ಯಾಕೆ ಈ ತಳಮಳ? ನಾನು ಬರೀ ನನ್ನ ಹೆಂಡತಿ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಏನಾದರೂ ಪ್ರಾಬ್ಲಮ್? ಛೇ, ಆ ಥರ ಇದ್ದಿದ್ರೆ ಪಾರುಗಂತೂ ಗೊತ್ತಾಗಿರ್ತಿತ್ತು. ಅದಲ್ಲ, ಆದರೆ ನನಗೆ ಯಾಕೆ ಈ ತಳಮಳ ಚಡ್ಪಡಿಕೆ ಅಂತ ಇಲ್ಲ. ಅಮ್ಮನ ಹತ್ರ ಒಂದ್ಸಲ ಫೋನ್ ಮಾಡಿ ಮಾತಾಡ್ತೀನಿ, ಆಗ್ಲಾದ್ರೂ ಮನಸ್ಸಿಗೆ ಸಮಾಧಾನ ಆಗ್ಬೋದು. ಆದಿ, ಇಷ್ಟೊತ್ತಲ್ಲ ಆದಿ ಯಾಕೆ ಕಾಲ್ ಮಾಡ್ತಿದ್ದಾನೆ? ಅಂದರೆ ಅವನಿಗೆ ಅವನ ಕಾರಣಕ್ಕೋಸ್ಕರನೇ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿರ್ಬೋದಾ? ಚೇಚೆ, ಹಾಗಿರೋಕ್ಕೆ ಸಾಧ್ಯ ಇಲ್ಲ ಅಖಿಲ. ಯಾಕಂದರೆ ಅವನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ನಾನು ಪಾರ್ವತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬೇರೆ ಏನೋ ಕಾರಣ ಇರಬೇಕು. ಹಲೋ ಅಮ್ಮ. ಹೇಳಪ್ಪ ಆದಿ, ಫೋನ್ ಮಾಡಿದ್ದೆ. ಸಾರಿ ಅಮ್ಮ, ಮಲಗಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡ್ತನೋ ಏನೋ. ಯಜಮಾನ್ರು ಅತ್ತೆಮ್ಮನ ಹತ್ರ ಮಾತಾಡ್ತಿದ್ದಾರೆ. ಮಧ್ಯಾಹ್ನದಿಂದ ಮನ್ಸಿಗೇನೋ ತಳಮಳ ಅಂತ ಬೇರೆ ಹೇಳ್ತಾ ಇದ್ರು. ಮಗುನ ವಿಚಾರಿಸ್ಕೊಂಡು ಫೋನ್ ಮಾಡಿದ್ರು ಏನೋ. ಅತ್ತೆಮ್ಮ ಮಗು ಊರಿಗೆ ಹೋಗ್ತಿರೋ ವಿಷಯನ ಹೇಳಿದ್ರೆ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ. ಪರವಾಗಿಲ್ಲ, ಹೇಳಪ್ಪ, ನೀನು ಹುಷಾರಾಗಿದೀಯಾ ತಾನೇ? ಹಾಂ, ಹುಷಾರಾಗೇನೋ ಇದ್ದೀನಿ, ಆದರೆ ಮನಸ್ಸಿಗೆ ಏನೋ ಒಂಥರ ತಳಮಳ ಅಮ್ಮ. ಇಲ್ಲಿ ನಾವೆಲ್ಲರೂ ಹುಷಾರಾಗಿ ಸೇಫ್ ಆಗಿದ್ದೀವಿ. ನನಗೆ ನಿಮ್ಮ ಚಿಂತೆ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ಅಲ್ಲೆಲ್ಲರೂ ಆರಾಮಾಗಿದ್ದೀರಾ ತಾನೆ? ನೀವು, ಅಪ್ಪ, ಪ್ರೀತು, ಜನನಿ, ಮಗು? ಹಾಂ, ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ. ನೀನೇನು ಯೋಚನೆ ಮಾಡಬೇಡಪ್ಪ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಸರಿಮಾ, ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು. ನೀವು ಮಲ್ಗಿ. ಗುಡ್ ನೈಟ್. ಗುಡ್ ನೈಟ್ ಆದಿ. ಯಾಕೋ ಮನಸ್ಸಿಗೆ ತುಂಬ ತಳಮಳ ಆಗ್ತಿದೆಯಮ್ಮ ಅಂತ ಫೋನ್ ಮಾಡಿದ್ದ ಪಾಪ. ಸಾಧಾರಣವಾಗಿ ಮಕ್ಕಳ ಕಷ್ಟ, ತಳಮಳ ಹೆತ್ತವ್ರಿಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಆದಿಗೆ ಹೆತ್ತವ್ರ ಕಷ್ಟದಲ್ಲಿದ್ದರೂ ಗೊತ್ತಾಗುತ್ತೆ. ಹೆತ್ತವ್ರಿಗೋಸ್ಕರನೇ ಇಷ್ಟೊಂದು ಮಿಡಿಯೋ ಅವನ ಕರಳು. ಅವನ ಮಗು ಬದುಕಿದ್ದಿದ್ರೆ ಆದಿ ಪಾರ್ವತಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ, ಆಗ್ಲೇ ಮೆಸ್ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಪುಟ್ಟಕ್ಕ ಅಂದ್ರೆ ನೀವೇನಾ? ನಾನೇ ಪುಟ್ಟಕ್ಕ ಅಂತ ಜೋರಾಗಿ ಹೇಳವ. ಪುಟ್ಟಕ್ಕ, ನಿಮ್ಮ ಮೆಸ್ಸಿಗೆ ಬೆಂಕಿ ಹಾಕಿದ ಅಪರಾಧಿ ಸಿಗ್ತಾ ಅಲ್ವಾ? ಅಪರಾಧಿನ ಗಣೇಶನ ಹಬ್ಬದ ದಿನ ಎಳ್ಕೊಂಡು ಹೋದ್ರು. ಪುಟ್ಟಕ್ಕ, ನಿಮ್ಮ ಕೇಸು ಖುಲಾಸೆ ಆಗಿದೆ ಅಂತ ಕೋರ್ಟಿಂದ ಆದೇಶ ಬಂದಿದ್ಯಾ?
ಇಲ್ಲ ಸರ್, ಅದು ಮತ್ತೆ ಶುರು ಮಾಡಿದ್ರಿ? ಯಾರನ್ನ ಕೇಳಿ ಶುರು ಮಾಡಿದ್ರಿ? ಯಾರನ್ನ ಕೇಳಕ್ ಮಾಡ್ಬೇಕು? ಇವ್ರು ನಿಮ್ಗೆ ಏನಾಗ್ಬೇಕು? ಮಗ. ಇವ್ರು ಸುಮ್ಮನೆ ಇದ್ರೆ ನಿಮಗೆ ಒಳ್ಳೇದು. ನೋಡಿ ಪುಟ್ಟಕ್ಕ, ಮೆಸ್ ಕೇಸು ಫೈನಲ್ ಆಗೋವರೆಗೂ, ಅಂದ್ರೆ ನಾವು ಶುರು ಮಾಡಿ ಅಂತ ಹೇಳೋವರೆಗೂ ನೀವು ಶುರು ಮಾಡಬಾರ್ದು. ನೀವು ಈಗಿಂದೀಗಲೇ ಸರ್ಕಾರಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಡಬೇಕು. ಮತ್ತೆ ಆದೇಶ ಬರೋವರೆಗೂ ಈ ಮೆಸ್ನ ತೆಗೆಯೋದಿಲ್ಲ ಅಂತ ಮತ್ತೊಂದು ಪತ್ರನ ಬರೆದು ಕೊಡಬೇಕು. ನೋಡ್ರಿ, ಏನು ಕಿಲೋಡೇನ್ರಿ ಹಿಂಗಿದೆ? ಏನು ಒಡೇನ್ರಿ ಇದು? ಏನ್ ಸರ್ ಮಾಡ್ತಾ ಇದ್ದೀರಾ? ಏನ್ ಸಮಯ ಇದು? ಇದು ತಿನ್ನೋ ಅನ್ನಪೂರ್ಣೇಶ್ವರಿ. ಇದನ್ನ ಹಿಂಗ್ ತುಳಿಯೋ ಜಾಗದಲ್ಲಿ ಹಾಕಿದ್ರಲ್ಲ ತೆಪ್ಪು ಸ್ವಾಮಿ. ಹಂಗೆಲ್ಲ ಮಾಡಬಾರ್ದು ಕಣ್ಸ್ವಾಮಿ. ಹೋಟ್ಲು ನಡೆಸೋದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಇಂದ ಪರ್ಮಿಷನ್ ತಗೊಂಡಿದ್ದೀರಾ? ಲೈಸೆನ್ಸ್ ಅಲ್ಲಿ ಸರ್ಟಿಫಿಕೇಟ್ ತೋರಿಸಿ. ಬೇಗ ಕೊಡಿ. ಇಲ್ಲ, ಅವೆಲ್ಲ ನಂತವಿಲ್ಲ. ಅದೆಲ್ಲ ಇಲ್ಲದೆ ಹೋಟೆಲ್ ನಡೆಸ್ತಾ ಇದ್ದೀರಾ? ಹೋದ ತಿಂಗಳೇ ಊಟದ ಕ್ವಾಲಿಟಿ ಸರಿಗಿಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಅದ್ರ ಕಾಪಿ ಇಲ್ಲಿದೆ. ಏನ್ರಿ ನೋಡ್ತಾ ಇದ್ದೀರಾ? ಸೀಸ್ ಮಾಡ್ರಿ. ಅದೇಂಗ್ರಿ ಸೀಸ್ ಮಾಡ್ತೀರಾ? ನಾನು ನೋಡ್ತೀನಿ, ಸೀಸ್ ಮಾಡ್ರಿ. ನಡೀರಿ ಸರ್, ಅದೆಲ್ಲಿ ಬಂದು ನಿಮ್ಮ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲೇ ಕೊಡ್ತೀನಿ, ನಡೀರಿ. ಏನಂತ? ಸರ್ಕಾರದ ಕೆಲಸ ಮಾಡ್ತಿದೀವಿ ಅಂತನಾ? ಇಲ್ಲ, ಹೇಳಿಕೆ ಮತ್ತೆ ಕೇಳ್ಕೊ ಬಂದು ಇಲ್ಲಿ ತೊಂದರೆ ಕೊಡ್ತಾ ಇದೀರ ಅಂತ ಕೊಡ್ತೀನಿ. ನೀವ್ ಯಾರ ಮಾತು ಕೇಳ್ಕೊಂಬತ್ತಾ ಇದಾರೆ ಅಂತ ಹೇಳ? ಸರ್ಕಾರಿ ಕೆಲಸ ಮಾಡೋರಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ. ಖುಷಿ ಸುಮ್ಕಿರಪ್ಪ. ಅವನು ಅವಂಗ ಹಿಂಗ ಆಗೋಯ್ತಲ್ಲ ಅಂತ ಖುಷಿ ಬೇಸರ ಮಾಡ್ಕೊಂಡು ಮಾತಾಡ್ತಾವನೆ. ಹೋದ ಹುಡುಗ ನಿಮ್ದು ಅಮ್ಮಯ್ಯ ಅಂತೀನಿ. ಅವನಿಗೆ ಏನು ಮಾಡಬೇಡಿ, ನಿಮ್ ಕೈ ಮುಗೀತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾನಾ, ಏನಾಯ್ತು ಮಗ? ಅವಿ ಏನಾಯ್ತು? ಏನಾಯ್ತು ಸಾನಾ? ಯಾಕೆ ಕಂತಿದ್ಯಾ ತಾಯಿ? ಅಯ್ಯೋ, ಏನವಿ ಇದು? ರಕ್ತ ಎಪ್ಕಟ್ಕೊಂಡು ನೀಲಿ ಆಗದೆ. ಅಯ್ಯೋ, ಏನ್ ಮಾಡ್ಕೊಂಡವಿ? ಯಾಕೆ ಪುಟ್ಟಕ್ಕ, ನಿಮಗ್ ಗೊತ್ತಿಲ್ವಾ ನಾವು ತಪ್ಪು ಮಾಡಿದಾಗ ನಮ್ಮ ಬಾಯಿಂದ ಮಾತು ಬರಲ್ಲ ಅಂತ? ನೀವು ನಿಮ್ಮ ಮಗಳನ್ನ ಮುಗ್ದೆ ಅಂತ ಅನ್ಕೊಂಡಿದ್ ಸಾಕು. ಅವಳ ನಿಜವಾದ ಬಣ್ಣ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಅಬ್ಬಬ್ಬಬ್ಬಬ್ಬಬ್ಬ, ಏನು ಮಾತಿಗೆ ಮಾತು, ಪ್ರಶ್ನೆಗೆ ಎದುರುತ್ತರ, ಯಾವಾಗ ನೋಡಿದ್ರು ಬಾಯಿ ಮುಂದೆನೆ. ಈಗ ಕೈಯು ಮುಂದೆ ಮಾಡೋದು ಕಲ್ತಿದ್ದಾಳೆ. ಅದು ಏನಾಯ್ತು ಅಂತ ಸರಿಯಾಗಿ ಹೇಳ್ಸನ? ಹೇಳವ ಸಾನ. ಹೇಳೋ ಅಂತ ಕೆಲಸ ನಿಮ್ಮ ಮಗಳು ಮಾಡಿದ್ರೆ ಅಲ್ವಾ? ನೀವಾರ ಏನಾಯ್ತು ಅಂತ ಹೇಳಿ. ನಿಮ್ಮ ಮಗಳು ನಮ್ಮನೆಯಲ್ಲಿ ಕಳ್ತನ ಮಾಡಿದಾಳೆ. ಒಳ್ಳೆ ಮಗಳನ್ನ ಸೊಸೆಯಾಗಿ ಕಳಿಸಿ ಅಂದ್ರೆ ಕಳ್ಳಿನ ಕಳಿಸಿದಾರಲ್ಲ ಪುಟ್ಟಕ್ಕವ್ರೆ.
ಹೀಗೇನಾ ನೀವು ಮಗಳನ್ನ ಬೆಳೆಸೋ ರೀತಿ? ಇಲ್ಲ ಇಲ್ಲ, ನಮ್ಮ ಸಹನ ಹಂಗೆಲ್ಲ ಮಾಡಿರಕ್ಕಿಲ್ಲ. ಸಹನ ಯೋನವ ಹೇಳ್ತವ್ರೆ ಇವರು. ಅಲ್ಲ, ನಿಮ್ಗೆ ಯಾಕೆ ಆಶ್ಚರ್ಯ ಆಗ್ತದೆ? ನಿಮ್ ಮಗಳು ಮಾಡಿರೋದ್ ನೋಡಿದ್ರೆ ಯಾರ್ ಬೇಕಾದ್ರೂ ಇದು ಪಳಗಿರೋ ಕೈ ಅಂತ ಹೇಳ್ಬೋದು. ಇಲ್ಲ ಇಲ್ಲ, ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ನಮ್ ಸಹನಕ್ಕನ್ ಬಗ್ಗೆ ದೇವಿಪುರ್ನಾಗ ಯಾರನ್ನಾದ್ರೂ ಕೇಳಿ, ಒಬ್ರು ತಪ್ಪಾಗಿ ಮಾತಾಡ್ಬಿಟ್ರೆ ನನ್ನ ಜೀವ ಇಲ್ಲೇ ಕೊಟ್ಬಿಡ್ತೀನಿ. ಸಿಂಧಂತೋಳ್ ನಮ್ಮ ಅಕ್ಕ, ಅವಳು ಇಂಥ ತಪ್ಪು ಮಾಡಿರಕ್ಕಿಲ್ಲ. ಏನ್ ಪುಟ್ಟಕ್ಕ, ನಮ್ಮ ಮನೆಗೆ ಯಾವನ್ನೋ ಕರ್ಸಿ ನಮ್ಗೆ ಆವಾಜ್ ಹಾಕಿಸ್ತಾ ಇದ್ದೀರಾ? ಕುರ್ಸಿ ಹಚ್ಕೋಗಪ್ಪ. ಅಲ್ಲವಾ ಅದು, ನೀನು ಹಚ್ಕೋಗು ಒಂದೇ. ಹೋಗ ಹಚ್ಕೆ. ಹೇಳೆ, ನಿಮ್ಮ ಅವ್ವ ತಾನೇ ಕೇಳ್ತಾರದು. ಹೇಳು, ಅವ್ರಿಗೂ ಗೊತ್ತಾಗ್ಲಿ. ಪುಟ್ಟಕ್ಕ ಅವ್ರೆ, ನೀವು ಕೊಟ್ಟಿದ್ದ ದುಡ್ಡನ್ನ ನಮ್ಮನೆಯಿಂದ ಕದ್ದು ನಿಮ್ಗೆ ಕೊಡ್ಬೇಕು ಅಂತ ಹೊಂಚಾಗ್ತಿದ್ಲು ಅನ್ಸತ್ತೆ ನಿಮ್ ಮಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಹಾಳೆಗೆ ಯಾವ ಬೆಲೆನೂ ಇಲ್ಲ ರೀ. ಈಗ ನಿಮ್ಮಿಬ್ಬರು ಗುಟ್ಟು ರಟ್ಟಾಗಿರ್ಬೋದು, ಅದಕ್ಕೆ ಅಗ್ರಿಮೆಂಟು ಹರಿದಾಕಿದೀಯ. ಆದರೆ ಅಗ್ರಿಮೆಂಟ್ ಮಾಡಿಸಿದ್ದು ನಿಜ ತಾನೇ? ಅದರಲ್ಲಿ ಸತ್ಯ ಮನೆಯವರ ಮನಸ್ಸನ್ನು ಗೆಲ್ಲಿಲ್ಲ ಅಂತಂದ್ರೆ ಮನೆ ಬಿಟ್ಟು ಹೋಗಬೇಕು ಅಂತ ಬರೆಸಿದ್ದು ನಿಜ ತಾನೇ? ಅಮ್ಮ, ನೀವೇ ಅಗ್ರಿಮೆಂಟ್ ಮಾಡಿಸಿದ್ರ? ಸತ್ಯ ಏನಿದೆಲ್ಲ? ಅಮೂಲ್ ಬೇಬಿ, ಅದೆಲ್ಲ ಯಾಕೀಗ? ಅತ್ತನೇ ಪೇಪರ್ಸ್ನ ಹರಿದು ಬಿಸಾಕಿದ್ರಲ್ಲ. ಅದೆಲ್ಲ ಸರಿ, ಈ ತರ ನಿಮ್ಮಿಬ್ಬರ ಮಧ್ಯ ಒಂದು ಒಪ್ಪಂದ ಆಗಿದ್ ನಿಜಾನಾ? ಅಮೂಲ್ ಬೇಬಿ, ಹಳೆದೆಲ್ಲ ಯಾಕೀಗ? ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಸತ್ಯ? ಮತ್ತಿನ್ನೇನು ಮಾಡಬೇಕಿತ್ತು? ಎಲ್ಲರ ಮುಂದೆನೂ ಈ ವಿಷಯ ಹೇಳಬೇಕಾಗಿತ್ತಾ? ಬೇರೆ ಸೊಸೆ ಆಗಿದ್ದಿದ್ರೆ ಎಲ್ಲರ ಮುಂದೆನೂ ಈ ವಿಷಯ ಹೇಳಿ ನನ್ನನ್ನು ನಿಮ್ಮೆಲ್ಲರ ಕಣ್ಣಲ್ಲಿ ಕೆಟ್ಟವಳನ್ನಾಗಿ ಮಾಡ್ತಿದ್ಲು. ಇವಳು ನನ್ನ ಸೊಸೆ, ಅಪರಂಜಿ ಚಿನ್ನ. ತಾನು ಎಷ್ಟೇ ನೊಂದರೂ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಲಿಲ್ಲ. ಈಗಲೂ ಅಷ್ಟೇ, ಇವಳಿಂದಾಗಿ ಈ ವಿಷಯ ಆಚೆ ಬರಲಿಲ್ಲ. ಆದರೆ ಬೇರೆಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯನ ಆಚೆ ತಂದರು ಅಲ್ವಾ ಕೀರ್ತನ? ಸೀತಾ, ನನಗೆ ಸಮಜಾಯಿಸಿ ಬೇಡ, ನಿಜ ಗೊತ್ತಾಗಬೇಕು. ಯಾಕೆ ಹೀಗೆ ಮಾಡಿದೆ? ನಿಜ ಹೇಳು. ಸತ್ಯ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಇವಳು ನಮ್ಮ ಕೋಟೆ ಮನೆಗೆ ತಕ್ಕಳಾದ ಸೊಸೆ ಹೌದೋ ಅಲ್ವೋ? ನನ್ನ ಮಗನಿಗೆ ಸರಿಯಾದ ಜೋಡಿ ಆಗ್ತಾಳೋ ಇಲ್ವೋ? ಇವಳ ಬಗ್ಗೆ ಅಸಹನೆ ಇತ್ತು. ಇವಳು ನನ್ನ ಮಗನ್ನ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಅನಿಸಿತ್ತು. ನನ್ನ ಮಗ ಇವಳ ಜೊತೆ ಸರಿಯಾಗಿ ಸಂಸಾರ ಮಾಡ್ತಾನೋ ಇಲ್ವಂತೂ ಅನಿಸಿತ್ತು. ಒಬ್ಬ ತಾಯಿಗೆ ಮಗನ ನೆಮ್ಮದಿಗಿಂತ ಇನ್ಯಾವುದು ಮುಖ್ಯ ಆಗಲ್ಲ ರೀ. ಹಾಗಾಗಿ ನನಗಾಗ ಏನು ಸರಿ ಅನ್ನಿಸ್ತೋ ಅದರ ಹಾಗೇನೆ ಈ ಅಗ್ರಿಮೆಂಟ್ ಮಾಡಿದ್ದಂತೂ ನಿಜ. ಆದರೆ ದಿನ ಕಳೀತಾ ಕಳೀತಾ ಕಾರ್ತಿಕ್ ಸತ್ಯನ ಒಪ್ಕೊಂಡ. ಈ ಹುಡುಗಿ ಹೇಗೆ ಅಂತ ನನಗೂ ಅರ್ಥ ಆಯಿತು. ನಾನು ಇವಳನ್ನು ಮನಸ್ಫೂರ್ತಿಯಾಗಿ ನನ್ನ ಸೊಸೆ ಅಂತ ಒಪ್ಕೊಂಡೆ.
ಅವತ್ತಿಂದ ಇವತ್ತಿನವರೆಗೂ ಈ ಹುಡುಗಿ ನಮ್ಮ ಮನೆಗೆ ತಕ್ಕ ಸೊಸೆ ಆಗಬೇಕು ಅಂತ ಬಳಸ್ಕೊಂಡೇ ಹೊರತು ಇವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ನಾನಂತೂ ಸ್ವೀಟ್ ತಿನ್ನಕ್ಕಾಗಲ್ಲ. ನೀನಾದ್ರೂ ಸ್ವೀಟ್ ತಿನ್ನು. ನೀನ್ ಸ್ವೀಟ್ ತಿಂದ್ರೆ ನಾನು ತಿನ್ನಂಗೆ. ಅನಿ, ನೀನ್ ಬೇಡ ಅಂದ್ರೆ ಹೇಳ್ಬೇಕು, ಹೀಗೆಲ್ಲ ಮಾಡೋದಾ? ನಂಗ್ ನೀವೇನು ಹೇಳಕ್ ಬಡ್ಬೇಡಿ. ಅದಕ್ಕೆ ಎಷ್ಟು ಕೊಬ್ಬು ನಿಂಗೆ? ದೊಡ್ಡವ್ರ ಹತ್ರ ಹೇಗ್ ಮಾತಾಡೋದು ಗೊತ್ತಿಲ್ಲ. ಒಂದ್ ಬಾರಿಸಿ ನೋಡು. ಚಿಕ್ಕಿ ಪ್ಲೀಸ್ ಹೊಡಿಬೇಡಿ. ಅಪ್ಪು, ನೀನ್ ಸುಮ್ನೆ ಇರು. ಅಪ್ಪು, ಇವಂದು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಒಂದ್ ಹಾಕ್ಬೇಕು. ಚಿಕ್ಕಿ ನಾ ಮಾತಾಡ್ತೀನಿ, ಪ್ಲೀಸ್ ಹೊಡಿಬೇಡಿ. ನೀನ್ ಹೀಗೆ ಯಾವಾಗ್ಲೂ ವಹಿಸ್ಕೊಂಬ. ಇವನು ಎಲ್ರ ತಲೆ ಮೇಲೆ ಕುತ್ಕೋತಾನೆ. ನಿನ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕು ನನಗ್ ಗೊತ್ತು ಕಣೋ. ನೀನನ್ನ ಯಾವ್ದಾದ್ರು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ರೇನೆ ಬುದ್ಧಿ ಬರೋದು ಅವನಿಗೆ. ಅನಿಪುಟ, ಹಾಗೆಲ್ಲ ಮಾತಾಡಬಾರ್ದು, ಗೊತ್ತಲ್ವಾ? ಅದು ಗಾರ್ಬೇಜ್ ತರ ಇದೆ, ಅದ್ ತಿನ್ನಕ್ಕಾಗುತ್ತಾ? ಗಾರ್ಬೇಜ್ ಪ್ಲೀಸ್ ಅನಿಪುಟ, ತಿನ್ನೋ ಪದಾರ್ಥಕ್ಕೆಲ್ಲ ಹಾಗೆಲ್ಲ ಹೇಳ್ಬಾರ್ದು. ಇಟ್ ಇಸ್ ರಾಂಗ್. ಅದು ರಾಂಗ್ ಅಲ್ಲ, ಅದ್ ಗಾರ್ಬೇಜ್ ತರನೇ ಇದೆ. ನೋಡು ನೋಡು ಹೇಗ್ ಮಾತಾಡ್ತಾ ಇದ್ದಾನೆ. ಸರಿ ಚಿಕ್ಕಿ. ಅನಿಪುಟ, ಗುಡ್ ಬಾಯ್ ಅಲ್ಲ ನೀನು? ಬಾಯ್ಲೆ. ದಿಸ್ ಇಸ್ ರಿಯಲಿ ರಾಂಗ್ ಚಾಪ್. ದಿಸ್ ಇಸ್ ರಿಯಲಿ ರಾಂಗ್. ನಮ್ಗೇನು ಸಿಕ್ಕಿದೆಯೋ ಮೊದಲದನ್ನ ಗೌರವಿಸೋದನ್ನ ಕಲಿಬೇಕು. ಎಷ್ಟೋ ಜನ ಪುಟ್ಟ ಮಕ್ಕಳಿಗೆ ಸ್ವೀಟ್ ತಿನ್ನೋಕ್ಕೆ ಅದೃಷ್ಟ ಇರಲ್ಲ. ಅಂಥದ್ರಲ್ಲಿ ನೀನೇನು ಕೇಳ್ತೀಯೋ ಅದನ್ನ ಮಾಡ್ಕೊಡಕ್ಕೆ ಇಲ್ಲಿ ಜನ ಇದ್ದಾರೆ. ಹಸು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆಸೋ ಅಮ್ಮ ನಿನ್ ಜೊತೆಗಿದ್ದಾಳೆ. ಊಟದ ಪದಾರ್ಥಕ್ಕೆಲ್ಲ ಆಗಲ್ಲ ಹೇಳ್ಬಾರ್ದು. ಅನ್ನ ದೇವ್ರ ಸಮಾನ. ತಾಯಿನ ದೇವ್ರ ಸಮಾನ ಅಂತಾರೆ. ಪಾಪ ಆ ಮಗುಗೆ ಸರಿಯಾಗಿ ಹೇಳ್ಕೊಡೋರಿಲ್ದೆ ಹೀಗಾಗಿದೆ. ಗೊತ್ತಾಯ್ತಾ? ಯು ಶುಡ್ ನೆವರ್ ಟಾಕ್ ಲೈಕ್ ದಟ್. ಗುಡ್ ಬಾಯ್ ಅಲ್ಲ ನೀನು? ಹಾಗೆಲ್ಲ ಮಾಡಬಾರ್ದು. ಓಕೆ, ಅಮ್ಮನಿಗೆ ಸಾರಿ ಕೇಳಬೇಕು. ಅಪ್ಪು, ಇವನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋನಲ್ಲ. ಇವನ್ಗೆ ಹೇಗ್ ಕಲಿಸ್ಬೇಕು ನನಗೂ ಚೆನ್ನಾಗಿ ಗೊತ್ತು. ಏ ಅನಿ, ಹಬ್ಬಕ್ಕೆ ಮನೆ ಎಲ್ಲ ನಿನ್ ಕೈಯಲ್ಲಿ ಕ್ಲೀನ್ ಮಾಡಿಸ್ತೀನಿ ನೋಡು. ಆವಾಗ ಗೊತ್ತಾಗುತ್ತೆ ನಿನ್ಗೆ ಗಾರ್ಬೇಜ್ ಅಂದ್ರೆ ಏನು ಅಂತ. ಹಬ್ಬ ಮುಗಿಲಿ ಇರು. ಮನೆಯಿಂದ ನೀನ್ ಆಟ ಸಾಮಾನೆಲ್ಲ ಹೊರಗಾಕ್ತೀನಿ. ಗಾರ್ಬೇಜ್ ಅಂತೆ ಗಾರ್ಬೇಜ್. ಮನೆಯಿಂದ ಅಲ್ಲ, ದೇಶ ಬಿಟ್ಟೆ ನಿನ್ನನ್ನು ಹೊರಗೆ ಕಳಿಸ್ತೀನಿ. ಅರೆ, ಯಾರಿದೆ ನನ್ನ ಚೆಲ್ಲಿದ್ದು? ಮಾವಯ್ಯ, ನಾನೇ. ಕೈಜಾರ್ ಚೆಲ್ಲೋಯ್ತು ಮಾವಯ್ಯ. ಹೌದಾ? ಏನು ನೋಡ್ಕೊಂಡಲ್ವ ಮಾಡೋದು? ಇರಲಿ, ಕ್ಲೀನ್ ಮಾಡಿ. ಮಗ ಹೊರಡೋಣ. ಆಫೀಸಲ್ಲಿ ಪೂಜೆ ಇಟ್ಕೋಬೇಕು ಅಂತ ಹೇಳ್ತಿದ್ದಲ್ಲ. ಏನ್ರು ಆಫೀಸ್ ಪೂಜೆ? ನಮ್ಗೆಲ್ರಿಗೂ ಹೇಳ್ತಾನೆ ಇಲ್ಲ ನೀವು. ಆಫೀಸರ್ ಜೊತೆ ಹಬ್ಬ ಆಚರಿಸ್ಬೇಕು ಅಂತ ನನಗೂ ತುಂಬಾ ಇಷ್ಟ ಆಯ್ತು. ಒಳ್ಳೆ ಕೆಲಸ ಮಾಡಿದ್ರೆ ಆಫೀಸಲ್ಲೇ ಪೂಜೆ ಮಾಡೋಣ. ಗುಡ್ ಗುಡ್, ಸೂಪರ್ ಐಡಿಯಾ. ಆ ಅರೇಂಜ್ಮೆಂಟ್ಗೆ ಅಂತಾನೆ ಹೊರಟಿದ್ವಿ. ಬಾಯ್ ಚಿಕ್ಕಪ್ಪ. ಬಾಯ್. ಬಾಯ್ ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ, 5 ಲಕ್ಷ. ಇದೇನ್ ಬೀಗ್ರೆ,
ನಮ್ ಮನ್ಸಿಗಾಗಿರೋ ನೋವನ್ನ ನಿಮ್ ದುಡ್ಡಿಂದ ಅಳಿತೀರಾ? ಹಿಡಿತಾ ಇಲ್ದೆ ಹರಿತಾ ಇರೋ ನಿಮ್ ನಾಲಿಗೆನೆ ಹೇಳ್ತಾ ಇದೆ. ನಿಮ್ ಮನಸ್ಸು ಈ ನೋಟ್ಗಳ ಕಂತೆನ ಕೇಳ್ತಾ ಇದೆ. ಎಕ್ಸ್ಟ್ರಾ ಮಾತಾಡ್ದೆ ನಾನ್ ಕೊಟ್ಟಿರೋದನ್ನ ತಗೊಂಡೋಗಿ. ಈ ಅನುಸಿಯಾಗೆ ಅಕ್ಕ ಯಾಕೆ ಇಷ್ಟು ದುಡ್ಡು ಕೊಡ್ತಿದ್ದಾಳೆ? ನಿಮಗ್ ಗೊತ್ತಿರೋ ಸತ್ಯನ ನಿಮ್ಮಲ್ಲೇ ಮುಚ್ಚಿಟ್ಕೊಳಕ್ಕೆ ಕೊಡ್ತಿರೋದಿದು. ಗೊತ್ತಾಗಿರೋ ಆ ಸತ್ಯನ ನಿಮ್ಮ ನಾಲ್ಗೆಯಲ್ಲೇ ಬಚ್ಚಿಟ್ಕೊಳ್ಳಿ. ಏನೋ ಬೀಗ್ರೆ, ನೀವಿಷ್ಟು ಅಭಿಮಾನದಿಂದ ಮಾತಾಡಿ ಇಷ್ಟು ಪ್ರೀತಿಯಿಂದ ಕೊಟ್ಟ ದುಡ್ಡನ್ನ ಬೇಡ ಅನ್ನೋಕ್ಕಾಗ್ತಾ ಇಲ್ಲ. ಸರಿ, ನೀವ್ ಹೇಳ್ದ ಹಾಗೆ ಆಗ್ಲಿ ಬಿಡಿ. ನೋಡಿ, ನಿಮಗ್ ಗೊತ್ತಿರೋ ಸತ್ಯ ನಿಮ್ಮ ಮುಖಾಂತರ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ ಬಾಯಿನ ಇವಾಗ ದುಡ್ಡಿಂದ ಮುಚ್ಚಿದ್ದೀನಿ. ಆದ್ರೆ ಹಾಗ್ ನಡೆದ್ರೆ ನಾನು ಇನ್ನೊಂದ್ ಮುಖ ನೋಡ್ಬೇಕಾಗತ್ತೆ. ಇದನ್ನ ನೆನ್ಪಲ್ಲಿಟ್ಕೊಂಡಿರಿ. ಎಂಥ ಮಾತು ಬೀಗ್ರೆ, ಕೇಳ್ದಿದ್ರು ನಮಗ್ ಕೈ ತುಂಬಾ ದುಡ್ಡು ಕೊಟ್ರಿ, ಅದನ್ನ ಮರಿತೀವ ಹೇಳಿ? ಮಿತ್ರನ್ ಜಾತಕದ ಬಗ್ಗೆ ನಮಗ್ ಗೊತ್ತಾಗಿರೋ ನಿಜಾನ ನಮ್ ನಾಲ್ಗೆ ದಾಟಿ ಬೇರೆಯವ್ರಿಗೆ ದಾಟೋದೇ ಇಲ್ಲ. ನಮ್ಮನ್ ನಂಬಿ. ಮಿತ್ರ ಅವ್ರ ಜಾತಕದ ಬಗ್ಗೆ ಏನ್ ನಿಜ ಗೊತ್ತು ಚಿಕ್ಕಿ? ಹೇಳಿ ಚಿಕ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಅಲ್ಲ ಚಿಕ್ಕಮ್ಮ, ಇಷ್ಟೆಲ್ಲ ಆದ್ಮೇಲೆ ಅವನ ಹತ್ರ ಬಂದು ಒಂದು ಮಾತು ಮಾತಾಡ್ಲಿಲ್ವಲ್ಲ? ನಮ್ಗೆ ಬೇಜಾರಾಗಿದೆ ಅಂತ ಗೊತ್ತಿದ್ರು ಅವ್ನು ಸುಮ್ಮನಿದ್ದಾನೆ ಅಂದ್ರೆ ಏನರ್ಥ? ಆ ಸಮರ್ಥ್ ಮತ್ತೆ ಅವನ ತಂಗಿ ನಮ್ಮ ಮನೆಗೆ ಬಂದಾಗ ನಾನು ಉರ್ಕೊಳ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನ ಪರವಾಗಿ ಒಂದು ಮಾತು ಮಾತಾಡ್ಲಿಲ್ಲ ಅವನು. ಹಾಗೆಲ್ಲ ಹೇಳ್ಬೇಡ ಅಭಿ. ಅಭಿ ಸ್ವಭಾವ ನಿನಗೆ ಗೊತ್ತಲ್ವಾ? ಅವನು ಏನೇ ಮಾಡಿದ್ರು ಮಾತಾಡಿದ್ರು ಯೋಚಿಸಿ ಅಳದು ತೂಗಿನೇ ಮಾತಾಡ್ತಾನೆ. ಭಾವಂತರ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಮ್ಮ. ಎಲ್ಲಾ ವಿಚಾರದಲ್ಲೂ ಡ್ಯಾಡ್ ಥರಾನೇ. ಡ್ಯಾಡ್ನ ದ್ವೇಷ ಮಾಡ್ತೀನಿ ಅಂತಾನೆ, ಆದ್ರೆ ಮಾಡೋ ಕೆಲಸ ಎಲ್ಲ ಅವ್ರ ಪರಾನೇ. ಈಗಲೂ ಅಷ್ಟೇ ಚಿಕ್ಕಮ್ಮ, ಅವನ ತುಳಸಿ ಅವ್ರನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ ಅನ್ಸ್ತಿದೆ. ಅಭಿ, ಈ ವಿಷಯದಲ್ಲಿ ನಾನು ಜಾಸ್ತಿ ಮಾತಾಡೋದು ಸರಿಯಲ್ಲ. ಯಾಕಂದ್ರೆ ತುಳಸಿ ವಿಷಯದಲ್ಲಿ ನಾನು ಸೋತ್ ಹೋಗಿದೆ. ಆದ್ರೆ ಅಮ್ಮ ಆಗಿ ನಿನ್ನ ಹೀಗೆ ನೋಡಕ್ಕಾಗ್ತಿಲ್ಲ. ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ ಅಭಿ. ನನ್ನ ಮಗನಿಗೆ ಯಾವ ಹೆಲ್ಪ್ ಮಾಡಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ಕ್ಷಮಿಸು ನನ್ನನ್ನ. ಚಿಕ್ಕಮ್ಮ ಪ್ಲೀಸ್, ನೀವ್ ಹೀಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ನೀವು ಸೋಲದ, ಅದು ಆ ಹೆಂಗಸಿನ ಎದುರಿಗೆ ಚಾನ್ಸೇ ಇಲ್ಲ ಚಿಕ್ಕಮ್ಮ. ಇಷ್ಟೆಲ್ಲ ಆಗ್ತಿರೋದು ಆ ಹೆಂಗಸಿಂದಾನೆ ಚಿಕ್ಕಮ್ಮ. ಅವಳನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಆಚೆ ಹಾಕ್ಲೇಬೇಕು.
ಅದಕ್ಕೆ ನೀವು ಏನೇ ಮಾಡಿದ್ರು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಪ್ಲೀಸ್ ಏನಾದರೂ ಮಾಡಿ. ಅದು ಹೇಗಾಗುತ್ತೆ ಅಭಿ? ಅವ್ರಿವಾಗ ಭಾವನ್ ಹೆಂಡತಿ, ಭಾವನಿಗೆ ನೋವ. ಇವಾಗ ನಮಗೆ ನೋವಾಗ್ತಿಲ್ವಾ? ಅದ್ರ ಬಗ್ಗೆ ಅವ್ರು ಕೇರ್ ಮಾಡ್ತಿದಾರ? ಇಲ್ಲ ತಾನೆ? ನೀವು ಇವಾಗ ಹೇಳಿ, ಆ ಹೆಂಗಸನ್ನ ಈ ಮನೆಯಿಂದ ಆಚೆ ಹಾಕ್ತಿರೋ ಇಲ್ವೋ? ಹಾಗಲ್ಲ ಅಭಿ. ಮಗ ಮಗ ಅಂತೀರಾ, ನನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ಚಿಕ್ಕಮ್ಮ? ನೀವು ಅಣ್ಣನ ಥರ ನನ್ನಿಂದ ದೂರ ಹೋಗ್ತಿದ್ದೀರಾ. ಹಾಗೆಲ್ಲ ಹೇಳ್ಬೇಡ ಅಭಿ. ಎಷ್ಟಾದ್ರೂ ಅವಳು ಒಂದು ಹೆಂಗಸು. ಅವರನ್ನ ಮನೆಯಿಂದ ಆಚೆ ಹಾಕೋದು ತಪ್ಪು. ಆದರೆ ನನಗೆ ಅದಕ್ಕಿಂತ ನಿನ್ನ ನೆಮ್ಮದಿ ಮುಖ್ಯ. ನನ್ನ ಮಗನಿಗೋಸ್ಕರ ನಾನು ಕೆಟ್ಟೋಳಾಗೋದಕ್ಕೆ ರೆಡಿ ಇದ್ದೀನಿ ಅಭಿ. ಥ್ಯಾಂಕ್ ಯು ಚಿಕ್ಕಮ್ಮ, ಥ್ಯಾಂಕ್ ಯು ಸೋ ಮಚ್. ನೀವು ಒಬ್ಬರೇ ನನ್ನ ಪರವಾಗಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.